ಭಾರತೀಯರೆಲ್ಲರೂ ಕೂಡ ಖುಷಿ ಪಡುವಂತಹ ಸುದ್ದಿ. ಕೋಟ್ಯಾನುಕೋಟಿ ಭಾರತೀಯರ ಪ್ರಾರ್ಥನೆಗಳು, ಪೂಜಾ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಫಲಿಸಿದೆ ಅಂತ ಹೇಳ್ಬೋದು. ಆ ಐತಿಹಾಸಿಕ ಕ್ಷಣಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ವಿ. ಯಾಕಂದರೆ 25 ವರ್ಷಗಳ ಹಳೆಯ ಸೇಡಿದು, ಸೋಲಿನ ಸೇಡು. ಇದಕ್ಕೆ ನಿನ್ನೆ ನಮ್ಮ ಹುಲಿಗಳು, ಭಾರತದ ಆಟಗಾರರು ಉತ್ತರವನ್ನು ಕೊಟ್ಟಿದ್ದಾರೆ. ನಿನ್ನೆಯ ಮ್ಯಾಚ್ ನೋಡ್ತಾ ಇದ್ವಿ ನಾವು. ಅತ್ಯದ್ಭುತವಾಗಿತ್ತು, ಕ್ಷಣ ಕ್ಷಣಕ್ಕೂ ರೋಮಾಂಚನಕಾರಿಯಾಗಿತ್ತು. ಒಂದು ರೋಚಕವಾದಂಥ ಪಂದ್ಯ ಅಂತ ಹೇಳ್ಬೋದು. ICC ಚಾಂಪಿಯನ್ಸ್ ಟ್ರೋಫಿ ಭಾರತದ ಪಾಲಾಗಿದೆ, ಮುಡಿಗೇರಿಸಿಕೊಂಡಿದೆ, ಮುತ್ತಿಕ್ಕಿದೆ ಕಿರೀಟಕ್ಕೆ. ಅದರಲ್ಲೂ ವೈಟ್ ಬ್ಲೇಸರ್ ಕೂಡ ಭಾರತದ ಟೀಮ್ ಇಂಡಿಯಾ ಆಟಗಾರರ ಪಾಲಾಗಿದೆ. ಅದು ಕೂಡ ಅವಿಸ್ಮರಣೀಯವಾದಂಥ ಗಳಿಗೆ. ಯಾಕಂತ ಹೇಳಿದ್ರೆ ನೋಡಿ, 252 ಟಾರ್ಗೆಟನ್ನು ನ್ಯೂಜಿಲೆಂಡ್ ಕೊಡುತ್ತೆ. ಇದು ದೊಡ್ಡ ಮೊತ್ತ ಅಲ್ಲದೆ ಇದ್ರೂ ಕೂಡ ಒಂದು ಸವಾಲಿನ ರನ್ ರೇಟ್ ಆಗಿರುತ್ತೆ. ಹಾಗಾಗಿನೇ ಭಾರತ ತಂಡ ಆರಂಭದಿಂದಲೂ ಕೂಡ ಉತ್ತಮ ಲಯವನ್ನು ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನ. ರೋಹಿತ್ ಶರ್ಮಾ ಅವರ ಅತ್ಯದ್ಭುತವಾದಂಥ ಒಂದು ಬ್ಯಾಟಿಂಗು ನೋಡಿ, ಅವರ ತಾಳ್ಮೆಯ ಆಟ, ನಾಯಕನ ರೀತಿಯಲ್ಲಿ ಅವರು ಆಡಿದ್ದು ಬಹಳ ಇಷ್ಟ ಆಯಿತು ಎಲ್ರಿಗೂ. ಹಾಗಾಗಿ ತಂಡ ಉತ್ತಮ ರನ್ ಕಲೆ ಹಾಕುವಲ್ಲಿ ಸಕ್ಸಸ್ ಆಯಿತು. ಕೊಹ್ಲಿ ಅವರು ನೋಡಿ 1 ರನ್ ಹೊಡೆದ್ರು, ಹಿಂದೆ ಅಬ್ಬರಿಸಿದ್ರು ಅವರು. ಅವ್ರ ಮೇಲೆ ಬಹಳ ಹೋಪಿತ್ತು, ಸೆಂಚುರಿ ಹೊಡಿಬೋದು ಅಥವಾ 50 ಆದರೂ, ಹಾಫ್ ಸೆಂಚುರಿ ಆದರೂ ಹೊಡಿಬೋದು ಅಂಥೇಳಿ. ಬಟ್ 1 ರನ್ ಹೊಡೆದ್ರು. ಆಗ ಎದೆ ಡವ ಹೊಡೆಯೋಕ್ಕೆ ಶುರುವಾಗ್ಬಿಡ್ತು. ಏನಪ್ಪ ಇದು, ಕಿಂಗ್ ಕೊಹ್ಲಿ ಔಟ್ ಆಗಿಬಿಟ್ರು, ನೆಕ್ಸ್ಟ್ ಏನು ನಮ್ಮ ಗತಿ ಅಂಥೇಳಿ. ನೋಡಿ, ಅಲ್ಲಿ ಶ್ರೇಯಸ್ ಅಯ್ಯರ್, ಶುಭಮನ್ ಗಿಲ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ನಮ್ಮ ಕನ್ನಡಿಗ KL ರಾಹುಲ್ ಮ್ಯಾಚ್ ಫಿನಿಶಿಂಗ್. ಎಂಥ ಆಟ, ಅತ್ಯದ್ಭುತವಾದಂಥ ಒಂದು ಆಟ ಅಂತ ಹೇಳ್ಬೋದು. ಹಾಗಾಗಿನೇ ನಿನ್ನೆ ಪ್ರತಿಯೊಬ್ಬರೂ ಕೂಡ ಉತ್ತಮ ಲಯದಲ್ಲಿ ಆಡಿದರು. ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಏನೂ ಇಲ್ಲ, ನಮಗೆ ಯಾವುದೇ ಬೇಸರ ಇಲ್ಲ ಅವರ ಅಭಿಮಾನಿಗಳಲ್ಲಿ. ಯಾಕಂತ ಹೇಳಿದ್ರೆ ಯಾವತ್ತಿದ್ರೂ ಅವ್ರು ಕಿಂಗ್ ಅನ್ನುವಂಥದ್ದು ಸ್ಥಾನ ಕೊಟ್ಟಿದ್ದಾರೆ. ನೋಡಿ, 2013ರಲ್ಲಿ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಗೆದ್ದಿತ್ತು MS ಧೋನಿ ಅವರ ನಾಯಕತ್ವದಲ್ಲಿ. 2000ನೇ ಇಸ್ವಿಯಲ್ಲಿ 25 ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ನಮ್ಮ ವಿರುದ್ಧ ಗೆದ್ದಿತ್ತು. ನಾವು ರನ್ನರ್ ಅಪ್ ಆಗಿದ್ವಿ, ಅವರು ವಿನ್ನರ್ ಆಗಿದ್ದರು. 2002ರಲ್ಲಿ ಶ್ರೀಲಂಕಾ ಮತ್ತು ಭಾರತ ಸರಣಿಯನ್ನು ಸಮನಾಗಿ ಕೊಟ್ಟಿದ್ದರು. ಹಾಗಾಗಿ ನಮಗಿದು ICC ಚಾಂಪಿಯನ್ಸ್ ಟ್ರೋಫಿ 3ನೇ ಬಾರಿ ಮುಡಿಗೇರಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದಿನ ಸಿರೀಸ್ ನೋಡಿದರೆ ಭಾರತ ಯಾವ ಪಂದ್ಯವನ್ನು ಕೂಡ ಸೋಲಿಲ್ಲ, ಉತ್ತಮವಾಗಿ ಆಟ ಆಡ್ತಾ ಬಂದರು. ಅದೇ ಲಯದಲ್ಲಿ ಆಡಿದ್ರಿಂದಾಗಿ ಇನ್ನೊಂದು 6-7 ರನ್ ಬಾಕಿ ಇರುವಾಗಲೇ ಭಾರತ ತಂಡ ಅತ್ಯುತ್ತಮವಾದಂತಹ ಒಂದು ಪ್ರದರ್ಶನವನ್ನು ನೀಡಿತು. ಅದರಲ್ಲೂ ನಮ್ಮ ಕನ್ನಡಿಗ KL ರಾಹುಲ್ ಅವರ ಅಮೋಘವಾದಂಥ ತಾಳ್ಮೆಯ ಆಟ ಏನಿದೆ, ಅದು ಟೀಮ್ ಇಂಡಿಯಾ ಗೆಲುವಿಗೆ ಕೊನೆಯದಾಗಿ ಕಾರಣ ಆಯಿತು ಅಂತ ಹೇಳ್ಬೋದು. ಮತ್ತು ಸ್ಪಿನ್ನರ್ಗಳಿಗೆ ರೋಹಿತ್ ಶರ್ಮಾ ಅವರು ಅವಕಾಶವನ್ನು ಮಾಡಿಕೊಟ್ರು. ಯಾಕಂದರೆ ಈ ಪಿಚ್, ದುಬೈ ಪಿಚ್ ಏನಿದೆ, ಸ್ಪಿನ್ನರ್ಗಳಿಗೆ ಪೂರಕವಾದಂಥ ಒಂದು ಪಿಚ್ ಅಂತ ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಹಾಗಾಗಿ ನಮ್ಮ ಬೌಲರ್ಗಳಾಗಿರ್ಬೋದು, ಸ್ಪಿನ್ನರ್ಗಳು ಕುಲ್ದೀಪ್ ಯಾದವ್ ಆಗಿರ್ಬೋದು, ಅದರ ಜೊತೆಗೆ ವರ್ಮಾ ಆಗಿರ್ಬೋದು, ಈ 4 ಜನ ಸ್ಪಿನ್ನರ್ಗಳಿಗೆ ಅವರು ಅವಕಾಶವನ್ನು ಮಾಡಿಕೊಟ್ರು. ಹಾಗಾಗಿ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳ ಒಂದು ಬೆವರುಳಿಸುವಂಥ ಕೆಲಸವನ್ನು ಅವರು ಮಾಡಿದರು. ಬಟ್ ಕೊನೆಗಂತರೂ ಕೂಡ ಬಾಲ್ ಟು ಬಾಲ್ ರನ್ ಬೇಕಾಗಿತ್ತು. ಆ ಟೈಮ್ನಲ್ಲಂತರೂ ಕೂಡ ಭಾರತೀಯರ ಎದೆ ಬಡಿತ ಜಾಸ್ತಿ ಆಗ್ತಾ ಹೋಯಿತು. ಅದಾದ ಮೇಲೆ ಜಡೇಜಾ ಇನ್ನೂ ಕೂಡ ಹೋಪನ್ನು ಕಳ್ಕೊಂಡಿರಲಿಲ್ಲ ನಾವೆಲ್ಲರೂ ಅವ್ರು ಬಂದಾಗ. ಅದಾದಮೇಲೆ KL ರಾಹುಲ್ ಅವರು ಕೂಡ ಉತ್ತಮವಾದಂಥ ಆಟ ಆಡಿದ್ರಿಂದಾಗಿ ಭಾರತ ಈ ಒಂದು ಅಮೋಘ ಸಾಧನೆ ಮಾಡಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ICC T20 ಆದಮೇಲೆ, T20 ಕಪ್ ಆದಮೇಲೆ ICC ಚಾಂಪಿಯನ್ಸ್ ಟ್ರೋಫಿ ಭಾರತದ ಪಾಲಾಗಿದೆ. ಇನ್ನು ಮಾರ್ಚ್ 22ರಿಂದ IPL ಕೂಡ ಫೀವರ್ ಶುರುವಾಗುತ್ತೆ. ಹಾಗಾಗಿನೇ ಭಾರತಕ್ಕೆ ಖಂಡಿತವಾಗಲೂ ಇದೊಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ 20 ಕೋಟಿ ಬಹುಮಾನವನ್ನು ಭಾರತ ತೆಗೆದುಕೊಂಡಿದೆ. ಅದು ಪಾಕಿಸ್ತಾನ ಆತಿಥ್ಯವನ್ನು ವಹಿಸಿದೆ. 2017ರಲ್ಲಿ ನಮ್ಮನ್ನು ಸೋಲಿಸಿದ್ರು. ಈಗ ಎಲ್ಲದರ ಸೇಡನ್ನು ಭಾರತ ತಂಡ ತೀರಿಸಿಕೊಂಡಿಂತ ಹೇಳ್ಬೋದು. ನಿಜಕ್ಕೂ ಜೀವನ ನಿನ್ನೆಯ ಒಂದು ಕ್ಷಣಗಳು ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇತ್ತು. ಕ್ಷಣ ಕ್ಷಣಕ್ಕೂ ಕೂಡ ಪ್ರೌಡ್ ಫೀಲ್ ಆಗ್ತಾ ಇತ್ತು. ಒಂದು ರೀತಿ ವಿಶ್ವ ಚಾಂಪಿಯನ್ನರ ಪಟ್ಟವನ್ನು ಭಾರತ ಅಲಂಕರಿಸಿದ್ದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡುವಂಥ ಸಂಗತಿ ಅಂತ ಅನಿಸ್ತು. ಎಸ್, ಹೌದು. ಮತ್ತೊಂದೇನಂತಂದ್ರೆ 25 ವರ್ಷಗಳ ಹಿಂದಿನ ಲೆಕ್ಕಾಚುಕ್ತ ಮಾಡ್ತು. ಜೊತೆಗೆ ಸತತ 15ನೇ ಟಾಸ್ ಭಾರತವನ್ನ ಸೋಲ್ತು. ಬಟ್ ಈ ಒಂದು ಮ್ಯಾಚ್ನಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಾದವು. ಏನೋ 4 ಕ್ಯಾಚ್ಗಳನ್ನ ಬಿಟ್ಟರು. ಸೊ ಅದು ಕೂಡ ಭಾರತಕ್ಕೆ ಹಿನ್ನಡೆಗೆ ಆಯಿತು. ಕೆಲವೊಂದಿಷ್ಟು ಲೋಪದೋಷಗಳು ಆದವು. ಸೊ ಇಲ್ಲಿ 25 ವರ್ಷಗಳ ಹಿಂದಿನ ಲೆಕ್ಕಾಚುಕ್ತ ಅಂತ ಒಂದು ಸ್ಮಾಲ್ ಏನಂತಂದ್ರೆ ಒಂದು ಆರ್ಟಿಕಲ್ ಇದೆ. ಭಾರತ ಈ ಬಾರಿ ಗೆಲುವಿನ
ಗೆಲುವಿನೊಂದಿಗೆ 25 ವರ್ಷಗಳ ಹಿಂದಿನ ಲೆಕ್ಕ ಚುಕ್ತ ಮಾಡಿಕೊಂಡಿದೆ. 2000ನೇ ಇಸವಿಯ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಕಿವೀಸ್ ವಿರುದ್ಧ ಭಾರತ ಸೋತಿತ್ತು. ಈ ಬಾರಿ ಸೇಡು ತೀರಿಸಿಕೊಂಡು ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ ಭಾರತ. ಜೊತೆಗೆ 15ನೇ ಟಾಸ್ ಅನ್ನ ಭಾರತ ಸೋತಿತ್ತು. ಏಕದಿನ ಕ್ರಿಕೆಟ್ನಲ್ಲಿ ಭಾರತ ಸತತ 15ನೇ ಟಾಸ್ ಅನ್ನ ಸೋತಿತ್ತು. ಇದೊಂದು ದಾಖಲೆ ಕೂಡ ಆಗಿತ್ತು. ನೆದರ್ಲ್ಯಾಂಡ್ಸ್ ಸತತ 11 ಟಾಸ್ ಅನ್ನು ಸೋತಿತ್ತು. 15ರಲ್ಲಿ ರೋಹಿತ್ ಶರ್ಮಾ 12 ಟಾಸ್ ಅನ್ನು ಸೋತಿದ್ದಾರೆ. ಜೊತೆಗೆ KL ರಾಹುಲ್ 3 ಟಾಸ್ ಅನ್ನು ಸೋತಿದ್ದಾರೆ. ಭಾರತ ಕೊನೆ ಬಾರಿಗೆ ಟಾಸ್ ಗೆದ್ದಿದ್ದು 2023ರ ಏಕದಿನ ವಿಶ್ವಕಪ್ ಸರಣಿಯಲ್ಲಿ. ಇನ್ನು ರೋಹಿತ್ ಶರ್ಮಾ ಕಳಪೆ ಫೀಲ್ಡಿಂಗ್ ಮತ್ತು 4 ಕ್ಯಾಚ್ಗಳನ್ನು ಕೈಚೆಲ್ಲಿತ್ತು ಇದೇ ಭಾರತ. ಸೊ ಭಾರತ ತಂಡದ ಫೀಲ್ಡಿಂಗ್ ನಿರ್ಣಾಯಕ ಫೈನಲ್ ಪಂದ್ಯದಲ್ಲೇ ಕೈಕೊಟ್ಟಿತ್ತು. ಜೊತೆಗೆ ಒಟ್ಟು 4 ಕ್ಯಾಚ್ಗಳನ್ನು ಭಾರತೀಯ ಫೀಲ್ಡರ್ಗಳು ಕೈ ಚೆಲ್ಲಿದ್ರು. ಶುಭ್ಮನ್ ಗಿಲ್ ಆಗಿರಬಹುದು, ರೋಹಿತ್ ಶರ್ಮಾ ಆಗಿರಬಹುದು, ಶ್ರೇಯಸ್ ಅಯ್ಯರ್ ಆಗಿರಬಹುದು. ಗಿಲ್ ತಮಗೆ ಸಿಕ್ಕಂತಹ ಕ್ಯಾಚ್ ಅವಕಾಶವನ್ನು ಕೈ ಚೆಲ್ಕೊಂಡಿದ್ರು. ಜೊತೆಗೆ ಅದರಲ್ಲೂ ಕೂಡ ಡ್ಯಾರಿಲ್ ಮಿಚೆಲ್ ಕ್ಯಾಚ್ ಬಿಟ್ಟಿದ್ದು ಕೈ ಬಿಟ್ಟಿದ್ದು, ಕ್ಯಾಚ್ ಹಿಡಿದೇ ಹೋಗಿದ್ದು ಭಾರತಕ್ಕೆ ಒಂದು ಸ್ವಲ್ಪ ಹಿನ್ನಡೆಯಾಯಿತು ಅಂತಲೇ ಹೇಳಬಹುದು ಪ್ರಭು. ಬಟ್ ಅದೇನೇ ಆಗಲಿ, ಭಾರತ ಈಗ ವಿಶ್ವ ಚಾಂಪಿಯನ್ಶಿಪ್ ಪಟ್ಟವನ್ನು ಏರಿದ್ದು ಖುಷಿಯಾಗ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮುಂದೆ ಏನಂತಂದ್ರೆ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ.